ಹೌದು ಇವ್ರು ಇನ್ನ ಹೇಳಿತಾನೆ ಅವ್ರೆ ಅಕುಲ್ ಬಾಲಾಜಿ ನೀನೇ ಮಾತಾಡೋ ಏನ್ ನೀನ್ ಇಲ್ಲಿ ಗೇಮ್ ಮಾಡಕ್ ಬಂದಿದ್ದೀರಾ ಇಲ್ಲ ಕತ್ತ ಬೇಸಕ್ಕೆ ಬಂದಿದ್ದೀರಾ ನೀವು ಸಾಕಾದ ಮಾತಾಡ್ತಾನ ಅವನು ಸ್ವಲ್ಪ ಕಾಣಿಸಿಲ್ಲ ಅವನಿಗೆ ಮರ್ಯಾದೆ ಕೊಡೋದಿಲ್ಲ ಅವನಿಗೆ ಏನ್ ನನ್ನ ಮಕ್ಳ ನೀವಲ್ಲ ಏನ್ ಹೆಂಗ್ ಮಾಡಾಡ್ತಾನ ನಾನು ನಾಗ ಸುಲಿತಾನ ಇಲ್ಲ ಹೊಡೆದಿರ್ತಾರೆ ಯಾರಾದ್ರು ಬಟ್ ಅದು ತೋರಿಸಿರಲ್ಲ ಅಷ್ಟೇ ಇಲ್ಲ ಇಲ್ಲ ರಿವರ್ಸ್ ಮಾತಾಡಿರ್ತಾರ ಅವನಿಗೆ ಅಷ್ಟು ಪವರ್ ಕೊಟ್ರೆ ಆಂಕರಿಂಗ್ ಹೋಗೋದವನು ಇಲ್ಲ ಆಂಕರಿಂಗ್ ಹೋಗಲ್ಲ ಅವನು ಮಾಡೋಣ ಕೊಡಿದಾಣೆ ಹಾಕೊಡ್ತೀನಿ ಕೊಡಿದಾಣೆ ಹಾಕೊಡ್ತೀನಿ ಅದು ಸುಮ್ಮನೆ ಬತ್ತ ಕೊಡ ನೋಡುವ ಈ ಚಿನ್ನ ಅದು ಇದು ಬಿದ್ದೋಗಿದ್ದಿತ್ತು ಮನುಷ್ಯ ಅಲ್ಲ ನೀನು ಯಾವ ಸಾಯತ್ ಮಗ ಅಲ್ಲಿ ನಾ ಏನ್ ತಿಳಿದಿಲ್ಲ ಯಾವ ಸಾಯತ್ ಹೊಡೈತೆ ಮುತ್ಕೊಡ್ತು ಮಾಮ ಅಣ್ಣಯ್ಯ ಆ ಸೌಂಡ್ ಕೊಡ್ತೀವಲ್ಲ ಅದ್ರಲ್ಲ ಅದು ನೋಡಿ ಝೂಮು ಅಲ್ಲೇ ಕೆಳಗಡೆ ಬೇಟ ಹತ್ರ ಅಲ್ಲಪ್ಪ ಸಾಗರ ಸುಲಿತಾ ಇದೆಯಲ್ಲ ಹೇಳು ಏನು ಅಲ್ಲಿ ಏನು ಅನ್ಸಲ್ತೋ ಅಲ್ಲಿ ಯಾವ್ದ್ರಲ್ಲಿ ಸಿಕ್ತಿರಿ ಹೇಳಮ್ಮ ಅಲ್ಲಿನ ರಹಸ್ಯ ಏನು? ಸೌಂಡ್ ಕೊಡಮ್ಮ ಹೇಳ ನಿಮ್ಮ ಬಲಿಷ್ಠವಾದ ಹಲ್ಲುಗಳ ಹಿಂದೆ ರಹಸ್ಯವೇನು ನೀನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ರಪ್ಪ ಯಾರಾದ್ರು ಸುಮ್ಮನೆ ವಿಡಿಯೋ ನೋಡ್ರ ಸರಿ ಇರಲ್ಲ ಸಾಗರ ಸಾಗರ್ ಕಮನ್ ಸಾಗರ ಕಮನ್ ಇನ್ನ 4 ಸುಲಿಬೋದು ಇನ್ನ 4 ಸುಲಿಬೋದು ಅಲ್ಲಿ ಗಟ್ಟಿಯಾಗವೆ ಕಾಯವೆ ಡಿಸ್ಕ್ವಾಲಿಫೈ ಆಗೋದ ನೀನೆ ಇನ್ನು 2 ಕಾಯಿ ಸುಲ್ದ್ರೆ ವಿನ್ನು ಆಗುತ್ತೆ ಸಾಗರ 10 ಲಕ್ಷ ರೂಪಾಯಿ ನಿನ್ಗೇನೆ ಶ್ರೀ ಕೃಷ್ಣ ಕುಮಾರದಿಂದ ಇತ್ತು ತೆಂಗಿನಕಾಯಿ ಇದು ಕೆಲವೇ ಸೆಕೆಂಡ್ಗಳು ಕೆಲವೇ ಸೆಕೆಂಡ್ಗಳಿದೆ ಇಲ್ಲಿ ರೆಡಿ ಆಯ್ತದ ಇಮಿಡಿಯೇಟ್ ಸಾಗರನ್ಗೆನೆ ಆಯ್ತು ಬಂತು ಇನ್ನೇನು ಆಯ್ತು ಕಮಾನ್ ಸಾಗರ ಬಿಡ ಮಗ ಈಗಾಗಲೇ 5 ಕಾಯಿಗಳನ್ನು ಸುಲಿದು ದಾಖಲೆಯನ್ನು ನಿರ್ಮಿಸಿದ್ದಾರೆ ಮಿಸ್ಟರ್ ಸಾಗರ್ 3 ಕಾಯಿ ತಿನ್ನಕಲ್ಲ ಈ ತರ ಕ್ಲೋಸ್ ಅಪ್ ಕಟ್ ಮಾತಾಡ್ತಾನೆ ಯಾವ ನಿಮ್ಮ ಮನಸ್ಸಿಗೆ ಹೇಗಿತ್ತು ಗೇಮ್ ಹೆಂಗಿತ್ತು ಅಂತ ಹೇಳ ಗೇಮ್ ತುಂಬಾ ಚೆನ್ನಾಗಿತ್ತು ಇದಕ್ಕೆಲ್ಲ ನಿಮ್ಗೆ ಸ್ಫೂರ್ತಿ ಯಾರಪ್ಪ ಈ ತರ ಅಲ್ಲ ಉಜ್ಜಿ ಈ ತರ ಮಾಡ್ಕೊಂಡಿದ್ಯಾ ಇಲ್ಲ ಸುಲ್ದಿ ಈ ತರ ಮಾಡ್ಕೊಂಡಿದ್ಯಾ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು ಏನು ಇಲ್ಲ ಅಂದ್ರೆ ಈ ಕಡೆ ಸೂಪರ್ ಆಗಿದೆ ನೀವು ಯಾವ ಪೇಸ್ಟ್ ಉಪಯೋಗಿಸೋದು ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದೆಯೇ ಖಂಡಿತ ಇದು 2 ಕಾಯಿ ಸುಲ್ದ್ಮೇಲೆ ಈ ತರ ಸೌಂಡ್ ಹಾಕ್ತೀರಾ ಇಲ್ಲ 3 ಕಾಯಿ ಸುದ್ಮೇಲೆ ಅದು ಬ್ಯಾಕ್ ಗ್ರೌಂಡ್ ಸೌಂಡ್ ಮ್ಯೂಸಿಕ್ ಅದು GTS 3 ಕಾಯಿ ಸುಲ್ಬಿಟ್ಲಮ್ಮ ಎಲ್ಲಾರು ಥಿಯೇಟರ್ ಫಿಕ್ಸ್ ಮಾಡ್ಕೊಂಡ್ರೆ ಅವನಿಗೆ ಫಿಕ್ಸ್ ಮಾಡ್ಕೊಂಡ್ರೆ ಗುಡ್ಡೆ ಹಾಕ್ಬಿಟ್ಟು ಕೂತಿದ್ದಿಲ್ಲ ಅದೇ ಈಗ ಕಪ್ ಕೊಡ್ರಿ ಅವ್ರಿಗೆ ಕುಮಾರ್ ಅವ್ರೆ ಈ ತರದೊಂದು ನಾನು ಒಣಗಿರೋ ಸುಲ್ದಿತ್ತು ಹಸಿನ್ ಸುಲಿಕ್ ಆಗ್ಲಿಲ್ಲ ಎಲ್ಲೋ 2mm ಮುಂದೆ ಬಂದ್ಬಿಟ್ಟವ ಈಗ ಕಪ್ ಕೊಡ್ರಿ ಕುಮಾರ್ ಕಡೆಯಿಂದ ಒಂದು ಗಿಫ್ಟ್ ಕೊಡ್ರಿ ಹರೀಶ್ ಅವ್ರ ಹತ್ರ ಮಾಹಿತಿ ಇದ್ರ ಬಗ್ಗೆ ನಮ್ಮ ಹರೀಶ್ ಅವ್ರ ಲೈನ್ ಅಲ್ಲಿ ಇದಾರೆ. ಹರೀಶ್ ಅವರ ಹೇಳಿ ಹೆಂಗ ಅನಿಸ್ತಾ ನಿಮ್ಗೆ ಈ ಸಾಗರನ ಬಗ್ಗೆ? ನಂದು ಹಲ್ಲು ಮುರಿದೋಗಿರೋ ಕಾರಣದಿಂದ ಮಾಡಕ್ ಆಗ್ಲಿಲ್ಲ. ನಾನು ಬ್ಯಾಡ್ ಲಕ್. ನೆಕ್ಸ್ಟ್ ಟೈಮ್ ಗ್ಯಾರಂಟಿ ನಾನು ಎಫರ್ಟ್ ಹಾಕ್ತೀನಿ.
ಆಮೇಲೆ ನಾನು ಅಂದ್ರೆ ನಿಮ್ಮ ಹಲ್ಲು ಹೆಂಗ್ ಮುರಿದೈತು ಸುಮ್ನೆ ಮಾತಾಡೋದಲ್ಲ ನಾನು ಗೆದ್ದು. ಇಲ್ಲ ನಿಮ್ಮ ಹಲ್ಲು ಹೆಂಗ್ ಮುರಿದೈತು ಅಂತ ಸ್ವಲ್ಪ ಹೇಳ್ತೀರಾ ವೀಕ್ಷಕರಿಗೆ? ಅದು ಏನು ಇಲ್ಲ, ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ಇತ್ತು ಒಂದು, ಅದ್ರಲ್ಲಿ ಮುಡ್ಸೋ ಆಡ್ತಿಲಿ ದೈ ಹೊಡಿಬೇಕಾದ್ರೆ ಮುಗ್ರಿಸ್ಕೊಬಿಟ್ಟೆ. ಅವಾಗ ಹಲ್ಲು ಮುರಿದೈತು ನಿಮ್ದು. ನಿಮ್ಮಲ್ಲಿ ತೋರಿಸ್ತೀರಾ ಹರೀಶ್ ಅವ್ರೆ? ಏನ್ ಯಾವ್ದು ಉತ್ತರಕ್ಕೊಂದು ದಕ್ಷಿಣಕ್ಕೊಂದಿದೆ. ಸಂಪರ್ಕ ಕುಮಾರ್ ಅವ್ರೆ ಹೇಳ್ರಿ ಕಪ್ಪು. ಕುಮಾರ್ ಅವರೇ ಹೇಳಿ, ಏನ್ ಅನಿಸ್ತು ನಿಮ್ಮ ಸಾಗರನ್ ಬಗ್ಗೆ, ನಿಮ್ಮ ಊರನಾದಂತ ಸಾಗರನ್ ಬಗ್ಗೆ ಏನ್ ಅನಿಸ್ತು? ನಮ್ಮ ಮಚ್ಚಾಗಿದ್ರೆ ನಮ್ಗೆ ತುಂಬಾ ಸಂತೋಷ, ಸಖತ್ ಹೆಮ್ಮೆ ಆಯ್ತಾ ಇದೆ ಇವನ್ ಬಗ್ಗೆ. ಕೊಟ್ರು ಆದ್ರೆ ಅವ್ರ ಕೈಲಾಗಿಲ್ಲ. ಹರೀಶ್ ಅವ್ರಿಗೆ ಬ್ಯಾಡ್ ಲಕ್ ಹೇಳ್ತೀರಾ? ಈ ಕಪ್ಪು ಇರ್ಲಿ ಏನ್ ತೊಂದ್ರೆ ಇಲ್ಲ, ಅವ್ರದ್ದು ಎಮ್ಮೆ ಆದ್ರೆ ನಾಳೆ ನಮ್ ಕೋಣನ ಕಳಿಸ್ತೀವಿ, ತೊಂದ್ರೆ ಇಲ್ಲ. ಎಲ್ಲ ಕ್ಲಾಸ್ ಮಾಡಪ್ಪ. ಸಾಗರ ಅವ್ರೆ, ಈ ತರ ಕಪ್ಪು ನಿಮ್ಗೆ ಸಿಗುತ್ತೆ ಅಂತ ಕನ್ಸ್ಕೊಂಡಿದ್ರ? ನಾವು ತುಂಬಾ ತುಂಬಾ ವರ್ಷದಿಂದ ಕಲ್ತ್ಕೊಂಡವನೆ. ಕಪ್ಪು ತುಂಬಾ ವರ್ಷ ಟ್ರೈ ಮಾಡಿದೀವಿ, ಎಲ್ಲಾ ಕಡೆ ಕಪ್ಪು. ಸುನಾಮಿಗೆ ಟೀಮ್ನೇ ಈಗ. ಎಷ್ಟು ಕಪ್ ಸಿಕ್ಕಿದೆ? ಸುಮಾರು ಒಂದ್ 22 ಕಪ್ ಸಿಕ್ಕಿದೆ. 23ನೇ ಕಪ್ಪು. ಫೈನಲ್ ಅಲ್ಲಿ ಹರೀಶ ಸಾಗರ ಇಬ್ರವ್ರೆ. ವಿನ್ನರ್ ಯಾರು ಅಂತ ಯಾವ್ದು ಅರುಣ್ ಸಾಗರ್ ಅಂಡ್ ವಿಜಯ್ ಗ್ರ್ಯಾಂಡ್ ಫಿನಾಲಿಲಿ ಗೊತ್ತಾಗುತ್ತೆ. ಸಿಗೋಣ ನಾಳೆ ಗ್ರ್ಯಾಂಡ್ ಫಿನಾಲಿಲಿ. ಹುಡುಗಿ ಇಡೀ ಪ್ರಪಂಚ ನಿಮ್ ನೋಡ್ತಾ ಇದೆ. ಗುಂಡ್ಗೆ ಇರೋನು ಗುರಿ ಬಿಡಲ್ಲ ಗೈಸ್. ಅಂತ